ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಬಂದುಬಿಟ್ಟು ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ದಿನ ಯಾವ ರೀತಿ ಹೋಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಲು ತೊಗೊಂಬಂದಿದ್ರು, ಹಾಲನ್ನು ಕಾಸ್ತಾ ಇದ್ವಿ. ಹಾಲು ಕೊಡ್ತಾ ಇದ್ರಲ್ವ ಒಬ್ಬರು ಅಣ್ಣ, ಅವರೇನೋ ಹಾಲು ಇಲ್ಲ ಅಂತ ಹೇಳಿದ್ದಾರೆ ಇನ್ನೊಂದು 15 ದಿನ. ಅದಕ್ಕೆ ಹೊರಗಡೆನೇ ತೊಗೊಂಬಂದು ಟೀ ಮಾಡ್ಕೊತಾ ಇದ್ದೀವಿ ನೋಡಿ. ಇವಾಗ ಇಡ್ಲಿ ಹಿಟ್ಟು ಮಿಕ್ಕಿತ್ತು ಫ್ರೆಂಡ್ಸ್, ಅದಕ್ಕೆ ದೋಸೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಡ್ಲಿ ಹಿಟ್ಟನ್ನ ದೊಡ್ಡ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಈಗ ಅದಕ್ಕೆ ಏನಂದರೆ ಮೈದಾ ಹಿಟ್ಟು ಹಾಕಿ ಕಲಸಿ ದೋಸೆ ಹಾಕ್ಕೋಬೇಕು ಫ್ರೆಂಡ್ಸ್. ಸೂಪರಾಗಿರುತ್ತೆ. ಇವಾಗ ನಾನು ಮೈದಾ ಹಿಟ್ಟು ಜರಡಿ ಹಿಡಿದು ಇಟ್ಕೊಂಡಿರ್ತೀನಿ ನಾನು ಆಲ್ರೆಡಿ. ಯಾಕೆ ಅಂದರೆ ಅವಸರದಲ್ಲಿ ಇಂಥ ಟೈಮಲ್ಲಿ ಯೂಸ್ ಆಗುತ್ತೆ ಅಂತ ಕಾರಣಕ್ಕೋಸ್ಕರ ನಾನು ಆಲ್ರೆಡಿ ಜರಡಿ ಮಾಡಿ ಇಟ್ಕೊಂಡಿರ್ತೀನಿ ನೋಡಿ. ಇವಾಗ ದೊಡ್ಡ ಬೊಗಣಿ ಒಳಗಡೆ ನಾನು ಇಡ್ಲಿ ಹಿಟ್ಟು ಹಾಕಿದ್ನಲ್ವ, ಅದಕ್ಕೆ ಏನಂದರೆ ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ ನೋಡಿ. ನಮಗೆ ಎಷ್ಟು ಬೇಕೋ ಅಷ್ಟು ಅವಾಗಲೇ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್, ನಮಗೆ ಎಷ್ಟು ಬೇಕೋ ಅಷ್ಟು ಅಂತ. ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಾರಿ ಈ ಥರ ಇಡ್ಲಿ ಹಿಟ್ಟು ಮಿಕ್ಕಿತ್ತಂದರೆ ಈ ಥರ ಮಾಡಿಕೊಂಡು ತಿನ್ನಿ. ತುಂಬ ಅಂದರೆ ತುಂಬಾ ಸೂಪರಾಗಿರುತ್ತೆ ನೋಡಿ. ಅದಕ್ಕೆ ನಾನು ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಕೈಯಿಂದನೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ಪೂನಿಂದ ಆದರೆ ಗಂಟು ಆಗಿಬಿಡುತ್ತೆ. ಅದಕ್ಕೆ ಕೈಯಿಂದ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಕಾರಣಕ್ಕೋಸ್ಕರ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಕೈಯಿಂದ. ನಮಗೆ ಎಷ್ಟು ಬೇಕೋ ಅಷ್ಟು ದೋಸೆಗೆ ತಕ್ಕನಂಗೆ ಕಲಿಸ್ಕೊಂಡು ಅದಕ್ಕೆ ಈಗ ಉಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಕಮ್ಮಿ ಅನಿಸಿದ್ರೆ ಮತ್ತೆ ಹಾಕ್ಕೋಬೋದು. ಏನು ಮೈದಾ ಹಿಟ್ಟು ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇವಾಗ ಮತ್ತೆ ಇದು ಉಪ್ಪು ಹಾಕಿದ್ದಾಯ್ತಲ್ವ, ಇವಾಗ ಸೋಡಾ ಪುಡಿ ಹಾಕ್ತಾಯಿದ್ದೀನಿ. ನಾವು ಇಡ್ಲಿ ಯಾವಾಗ ಮಾಡ್ತೀವಿ ಅವಾಗ ಮಾರನೇ ದಿನ ಈ ಥರ ದೋಸೆ ಮಾಡ್ಕೊಂಡು ತಿಂತೀವಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ನಾವು ಮಿಸ್ಸೇ ಮಾಡೋದಿಲ್ಲ. ಇವಾಗ ಉಪ್ಪು ಸೋಡಾ ಪುಡಿ ಹಾಕಿ ಇವಾಗ ನೀಟಾಗಿ ಕಲಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಕಮ್ಮಿ ಅಂತ ಅನ್ನಿಸ್ತಾ ಇತ್ತು, ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೀವು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಲು ತೊಗೊಂಬಂದಿದ್ರಲ್ವ ಹಸ್ಬೆಂಡು, ಹಾಲನ್ನ ಇವಾಗ ಕಟ್ ಮಾಡಿ ಕಾಯಿಸ್ಬೇಕಾಗುತ್ತೆ ನೋಡಿ. ಅದನ್ನು ಒಂದು ಪಾತ್ರೆಯಲ್ಲಿ, ಸ್ಟೀಲ್ ಪಾತ್ರೆಯಲ್ಲಿ ಸಣ್ಣದು ಒಂದು 4 ಪಾತ್ರೆ ಇಟ್ಕೊಂಬಿಟ್ಟಿದ್ದೀನಿ ಫ್ರೆಂಡ್ಸ್. 4 ಅಥವಾ 3 ಇಟ್ಕೊಂಬಿಟ್ಟಿದ್ದೀನಿ ಹಾಲು ಕಾಸೋದಕ್ಕೆ. ಒಂದೊಂದು ಪಾತ್ರೆಯಲ್ಲಿ ಒಂದೊಂದು ಥರ. ಮತ್ತು ಬೇರೆ ಪಾತ್ರೆಯಲ್ಲಿ ಕಾಯಿಸ್ಬಿಟ್ರೆ ಅದು ಒಡೆದೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಬೇರೆ ಪಾತ್ರೆ ಇಟ್ಟಿದ್ದೀನಿ. ಕಟ್ ಮಾಡ್ತೀನಿ ಬರ್ತಾನೆ ಇಲ್ಲ ಫ್ರೆಂಡ್ಸ್. ನಾನು ನೋಡ್ತಾನೆ ಇದ್ದೀನಿ ಈ ಹಾಲಿನ ಪಾಕಿಟ್ನ ಕಟ್ ಮಾಡ್ತಾಯಿದ್ದೀನಿ, ಬರ್ತಾಯಿದ್ದಿಲ್ಲ. ನೋಡಿದೆ ಬರಲೇ ಇಲ್ಲ. ನನ್ನ ಸ್ಟೈಲಿಯಲ್ಲಿ ಕಟ್ ಮಾಡಿದರೆ ಓಕೆ ಅಂತ ಅಂದ್ಕೊಂಡು ಪಸಕ್ಕಮಂಗ ಬಾಯಿಂದ ಕಟ್ ಮಾಡಿದೆ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್. ಅದು ನೋಡಿದೆ ವಿಡಿಯೋ ಇಟ್ಟಿದ್ದೀನಪ್ಪ ನೋಡು, ಸೂಕ್ಷ್ಮವಾಗಿ ಕಟ್ ಮಾಡ್ತಾಯಿದ್ದೀನಿ, ಕಟ್ಟಾಗು ಅಂತ ಹೇಳ್ತಾಯಿದ್ದೀನಿ, ಕಟ್ಟಾಗ್ತಾನೇ ಇಲ್ಲ. ಅದಕ್ಕೆ ನನ್ನ ಸ್ಟೈಲಿಯಲ್ಲೇ ನಾನು ಕಟ್ ಮಾಡಿಬಿಟ್ಟೆ ಫ್ರೆಂಡ್ಸ್. ಬಾಯಿಂದ ಕಿತ್ತು ಬಿಸಾಕಿದ್ರೇ ಇದು ಬರೋದು, ಇಲ್ಲಾಂದರೆ ಬರೋದಿಲ್ಲ ಅಂದ್ಕೊಂಡೆ. ಕತ್ರಿ ಇತ್ತು ಫ್ರೆಂಡ್ಸ್, ಮಂಡಾಗ್ಬಿಟ್ಟಿದೆ. ಅದಕ್ಕೆ ಚಾಕಿಂದ ಒಗ್ಳು ಮಾಡೋಕ್ಕೆ ಹೋದೆ, ಅದು ಬಟ್ ಬರಲಿಲ್ಲ. ಇವಾಗ ನೀಟಾಗಿ ಬಂತು ನೋಡಿ ಬಾಯಿಂದ ಕಿತ್ತಿದ ಮೇಲೆ. ಇವಾಗ ಹಾಲನ್ನ ಕಾಯಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೈಡಿಗೆ ಹಾಲು ಇಟ್ಟಿದ್ದೀನಿ. ಈ ಕಡೆ ದೋಸೆ ಮಾಡ್ಕೊಳ್ಳೋದಕ್ಕೆ ಚಟ್ನಿ ಮಾಡ್ಕೋಬೇಕಲ್ವ. ಚಟ್ನಿ ಮಾಡೋದಕ್ಕೆ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈ ಚಟ್ನಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಫುಲ್ಲು ತೋರಿಸ್ತೀನಿ ಬನ್ನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ಚಟ್ನಿನ ರೈಸ್ ಒಳಗಡೆ ಮತ್ತು ಚಪಾತಿ, ರೊಟ್ಟಿ ಮತ್ತು ದೋಸೆ ಈ ಥರ ತಿಂದರೆ ಸೂಪರಾಗಿರುತ್ತೆ ನೋಡಿ. ಚಟ್ನಿ ಮಾಡೋದಕ್ಕೆ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈ ಕಡೆ ಸೈಡಿಗೆ ಹಾಲನ್ನು ಕುದಿಯೋದಕ್ಕೆ ಇಟ್ಟಿದೆ. ಇವಾಗ ಚಟ್ನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೋಡಿ. ಇದಕ್ಕೆ ಸ್ವಲ್ಪ ಇದು ಈರುಳ್ಳಿನ ಎದಕ್ಕೆ ತೊಗೊಂಡಿದ್ದೀನಿ ಅಂದರೆ ದೋಸೆ ಹಚ್ಚೋದಕ್ಕೆ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ದೋಸೆ ಹಚ್ಚೋದಕ್ಕೆ ಇದು ಒಂದು ಈರುಳ್ಳಿ ತೊಗೊಂಡ್ರೆ ವೇಸ್ಟ್ ಆಗಿಬಿಡುತ್ತೆ ಅನ್ನೋದಕ್ಕೆ, ಅದಕ್ಕೆ ಚಿಕ್ಕದಾಗಿ ಈರುಳ್ಳಿ ಹಚ್ಕೋಬೇಕಾದ್ರೆ ಸ್ವಲ್ಪ ಹಚ್ಕೊಂಡು ಈರುಳ್ಳಿ ತೊಗೊಂಡಿದ್ದೀನಿ. ಟೊಮೊಟೊ, ಮೆಣಸಿನ್ಕಾಯಿ, ಈರುಳ್ಳಿನ ಇವಾಗ ಚೆನ್ನಾಗಿ ಏನಂದರೆ ಎಣ್ಣೆ ಹಾಕ್ಬಿಟ್ಟು ಹುರಿಬೇಕಾಗುತ್ತೆ ನೋಡಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಕಮ್ಮಿ ಆಯಿತು ಅಂದರೆ ಟೇಸ್ಟ್ ಕಮ್ಮಿ ಆಗುತ್ತೆ. ಜಾಸ್ತಿ ಹಾಕ್ಬಿಟ್ಟು ಚೆನ್ನಾಗಿ ಹುರಿಬೇಕು.
ಹೊರಗಡೆ ಕಿಟಕಿ ವಿಂಡೋ ಓಪನ್ ಮಾಡಿದೆ ಫ್ರೆಂಡ್ಸ್. ಮತ್ತು ಘಾಟ ಎದ್ದುಬಿಡುತ್ತೆ, ಕೆಮ್ಮಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ವಿಂಡೋ ಓಪನ್ ಮಾಡಿದೆ. ವಿಂಡೋ ಅಲ್ಲಿ ಹೋಗ್ಬಿಡುತ್ತೆ, ಗಾಳಿ ಬಿಟ್ಟಿರುತ್ತೆ ಅಲ್ವಾ, ಘಾಟ ಇದು ಹೊಗೆ ಇತ್ತು ಅಂದರೆ ವಿಂಡೋದಲ್ಲಿ ಹೋಗ್ಬಿಡುತ್ತೆ ಅಂತ ವಿಂಡೋ ಓಪನ್ ಮಾಡಿದ್ದೆ. ನೋಡಿ ಹೊರಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ವ್ಯೂ ಅಂತ. ಸ್ಕೂಲೆಲ್ಲ ಪೇಂಟ್ ಹಚ್ಚಿದ್ರು, ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಹೊಸ ಸ್ಕೂಲ್ ಅನ್ನೋ ಥರ ಕಾಣಿಸ್ತಾ ಇದೆ. ಬಟ್ ಅದು ಹಳೆ ಸ್ಕೂಲೇ, ಪೇಂಟ್ ಒಂದೇ ಮಾಡಿದ್ದಾರೆ ಅಷ್ಟೇ. ಇವಾಗ ನೋಡಿ ಹೊರಗಡೆ ಸ್ಕೂಲಿಗೆ ಹುಡುಗರೆಲ್ಲ ಬಂದಿದ್ದರು, ಅದೊಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ನಿಮಗೂ ತೋರಿಸೋಣ ಅಂತ. ನೋಡಿ ಯಾರೂ ಬಂದಿಲ್ಲ, ಹುಡುಗರು ಮುಂಚೆನೇ ಬಂದುಬಿಟ್ಟಿದೆ. ನಮ್ಮನೆ ತುಳಸಿ ಗಿಡ ನೋಡಿ ಇಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ. ಇವಾಗ ನೋಡಿ ಆಲ್ರೆಡಿ ಸ್ವಲ್ಪ ಫ್ರೈ ಆಗಿದೆ, ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಆಗಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ಇರಬೇಕು ಫ್ರೆಂಡ್ಸ್, ಸ್ಪೂನಿಂದ ಕಲಿಸ್ಕೊತಾ ಇರಬೇಕು, ಇಲ್ಲಾಂದರೆ ಒತ್ತೋಗ್ಬಿಡುತ್ತೆ. ಈ ಕಡೆ ಹಾಲನ್ನು ಕಾಸಕ್ಕಿಟ್ಟಿದ್ದೆ, ಈ ಕಡೆ ಇಡ್ಲಿ ಇಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ, ಅದೊಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ನೋಡಿ ಗಟ್ಟಿ ಅಲ್ವಾ, ಅತ್ತಾಗ ತೀರಾ ನೀರ್ಗೂ ಅಲ್ಲ, ಅಷ್ಟು ಮೀಡಿಯಮ್ ಆಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ಕಡೆ ಚಟ್ನಿನೂ ಹುರ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇನ್ನೊಂದೇನು ಅಂದರೆ ತುಂಬ ಚೆನ್ನಾಗಿರುತ್ತೆ, ಈ ಥರ ಟ್ರೈ ಮಾಡಿ ನೀವು. ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತಲ್ವ, ಇವಾಗ ಜಾರ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಈಗ ಮತ್ತು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನೇ ಇನ್ನೊಂದು ಸಾರಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳಿ, ಯಾಕಂದರೆ ಟೊಮೊಟೊ ತೀರಾ ಫ್ರೈ ಆಗಿಬಿಟ್ರೆ ಟೇಸ್ಟು ಹೋಗ್ಬಿಡುತ್ತೆ. ಅದಕ್ಕೆ ಈ ಕಡೆ ಇದು ಹುರ್ಕೊತ ಹಾಲು ಉಕ್ಸ್ಬಿಡ್ತಿದ್ದೆ ಫ್ರೆಂಡ್ಸ್, ಹಾಗೆ ಇಮಿಡಿಯೇಟ್ಲಿ ನೋಡಿ ಬಂದ್ ಮಾಡಿದೆ. ಇದು ಫೈನಲ್ ಆಗಿ ಫ್ರೈ ಆಯಿತು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಬೇಕು. ನೋಡಿ ತಣ್ಣಗೆ ಹಾಕಬೇಕು, ತೀರಾ ಬಿಸಿ ಹಾಕಿದರೆ ಮತ್ತೆ ಚಟ್ನಿ ಕೆಟ್ಟೋಗ್ಬಿಡುತ್ತೆ. ಈ ಕಡೆ ಟೀಗೆ ಇಟ್ಕೊಳ್ಳೋಣ ಅಂತ ಟೀ ಮಾಡೋದಕ್ಕೆ ನೀರು ಮತ್ತು ಏನಪ್ಪ ಅಂದರೆ ಸಕ್ಕರೆ, ಟೀ ಪುಡಿ ಹಾಕಿ ಟೀ ಇಡ್ತಾಯಿದ್ದೀನಿ. ಆಲ್ರೆಡಿ ಒಂದು ಟೈಮ್ ಕುಡಿದಿದ್ವಿ, ಮತ್ತು ಇನ್ನೊಂದು ಸಲ ಕುಡಿಯೋಣ ಅಂತ ಮತ್ತು ಟೀ ಮಾಡೋದಕ್ಕೆ ಇಟ್ಟಿದ್ದೆ. ಹಾಲು ಬಂದಿತ್ತಲ್ವ, ಹಾಲು ತೊಗೊಂಬಂದಿದ್ವಲ್ವ, ಇನ್ನೊಂದು ಸಾರಿ ಚೆನ್ನಾಗಿ ಮಾಡ್ಕೊಂಡು ಕುಡಿದ್ರೆ ಆಯಿತು ಅಂತ ಮತ್ತು ಟೀ ಮಾಡೋದಕ್ಕೆ ಇಟ್ಟಿದ್ದೆ. ನೋಡಿ ಫ್ರೆಂಡ್ಸ್, ಇದು ಟೀ ಬಾಕ್ಸ್ ಎಲ್ಲಿಡಬೇಕೋ ಅಲ್ಲಿಟ್ಬಿಟ್ರೆ ನನಗೂ ಈಸಿ ಆಗುತ್ತೆ ಕೆಲಸ ಇನ್ನೊಂದು ಸಾರಿ ಮಾಡ್ಕೊಳ್ಳೋದಕ್ಕೆ ಅಂತ ಎಲ್ಲಿಡಬೇಕೋ ಅಲ್ಲಿ ಇಟ್ಟೆ. ನೋಡಿ ಇವಾಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ, ತಣ್ಣಗಾಗಿತ್ತಲ್ವ ಅದೆಲ್ಲ, ಇವಾಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ, ನೋಡ್ಬೋದು ನೀವು. ಇಲ್ಲಿ ನೋಡಿ ಫೈನಲ್ ಆಗಿ ಚಟ್ನಿ ಎಲ್ಲ ರೆಡಿ ಆಯಿತು. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬಂದ್ರಲ್ವ, ಸೇಮ್ ಇದೆ, ನಾನು ಯಾವ ರೀತಿ ಮಾಡಿದ್ದೀನಿ ನೀವು ಅದೇ ರೀತಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಕೂದಲ ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಗಿದೆ, ಬಾಚ್ಕೊಂಡೇ ಇಲ್ಲ, ನಿನ್ನೆ ತಲೆ ಸ್ನಾನ ಮಾಡಿದ್ನಲ್ವ, ಹಾಗೆ ಅಡುಗೆ ಮಾಡ್ತಾಯಿದ್ದೀನಿ. ಫೈನಲ್ ಆಗಿ ಇನ್ನೂ ಚಟ್ನಿನೂ ರೆಡಿ ಆಯಿತು. ಇವಾಗ ಚಟ್ನಿ ಬೇರೆ ಬೌಲಿಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ಯಾಕೆ ಅಂದರೆ ಅದು ತೊಳೆಯೋದಕ್ಕೆ ಹಾಕಬೇಕಲ್ವ, ಅದಕ್ಕೆ ಬೇರೆ ಬೌಲಿಗೆ ಹಾಕ್ತಾಯಿದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ. ಬೆಲ್ಲ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಇನ್ನೊಂದೇನು ಅಂದರೆ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಹುರಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಚಟ್ನಿ. ಫೈನಲ್ ಆಗಿ ಚಟ್ನಿ ರೆಡಿ ಆಯಿತು. ನೋಡಿ ಯಾವ ರೀತಿ ಬಂದಿದೆ ಅಂತ. ಇವಾಗ ಟೀ ಮಾಡ್ಕೊಂಡಿದ್ನಲ್ವ, ಟೀನೂ ಸೋಸ್ಕೊಂಡು ಅಮ್ಮಗೊಂದು ಸ್ವಲ್ಪ ನಾನೊಂದು ಸ್ವಲ್ಪ ಕುಡಿಯೋಣ ಅಂತ ಇವಾಗ ಟೀ ಸೋಸ್ತಾ ಇದ್ದೀನಿ. ಜಾಸ್ತಿ ಟೀ ಕುಡಿಯೋ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು. ಬೂಸ್ಟು ಮತ್ತು ಹಾಲು ಕುಡೀರಿ ಅಂತ ಹೇಳ್ತಾರೆ, ಬಟ್ ನಾನು ಚಾಗೆ ಇಷ್ಟಪಡ್ತಾ ಇದ್ದೀನಿ. ಬೂಸ್ಟು ಮತ್ತು ಹಾಲು ಕುಡಿಯೋದಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಇವಾಗ ಟೀನ ಅಮ್ಮಗೆ ಕೊಟ್ಟು ಬರೋಣ ಬನ್ನಿ ಫ್ರೆಂಡ್ಸ್. ಇವಾಗ ಅಮ್ಮಗೆ ಟೀ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಮಗಳನ್ನ ಮಲಗಿಸ್ತಾ ಇದ್ರು ಅಮ್ಮ, ಅದಕ್ಕೆ ಟೀ ಕೊಡ್ತಾ ಇದ್ದೀನಿ. ನೋಡಿ ಅಮ್ಮಗೆ ಟೀ ಕೊಟ್ಟಾದ್ಮೇಲೆ ಇವಾಗ ನಾನು ಟೀ ಕುಡಿದೆ. ಟೀ ಕುಡಿಬಿಟ್ಟು ಸ್ನಾನ ಮುಗಿಸ್ಕೊಂಡು ಮತ್ತೆ ಇವತ್ತು ಪೂಜೆ ಎಲ್ಲ ಮುಗಿಸಿದೆ. ನೋಡಿ ಮಂಗಳವಾರ ಆಗಿತ್ತಲ್ವ, ಪೂಜೆ ಎಲ್ಲ ಫೈನಲ್ ಆಗಿ ಮುಗಿದಿತ್ತು. ನೋಡ್ಬೋದು ಯಾವ ರೀತಿ ಬಂದಿದೆ ಇವತ್ತಿನ ಪೂಜೆ ಅಂತ. ಪೂಜೆ ಎಲ್ಲ ಆಯಿತು ಅಲ್ವಾ, ಟೈಮ್ 10 ಗಂಟೆ ಆಗಿತ್ತು. ಟಿಫನ್ ಮಾಡೋಣ ಅಂತ ಅಂದ್ಕೊಂಡೆ. ದೋಸೆ ಹಾಕ್ಕೊಡ್ತಂತಂದರು ಅಮ್ಮ, ಬೇಡ ನಾನೇ ಹಾಕ್ಕೊತೀನಿ ಅಂತ ಹಾಕ್ಕೊತಾ ಇದ್ದೀನಿ. ನೋಡಿ ದೋಸೆ ಹಚ್ಚೋದಕ್ಕೆ ಎಷ್ಟು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ಅಲ್ವಾ, ಎಷ್ಟು ಜಿಪ್ಪಣಿ ಇದ್ದೀನಿ ನಾನು. ಹೌದು ಫ್ರೆಂಡ್ಸ್, ಒಂದು ತೊಗೊಂಡ್ರೆ ಮತ್ತೆ ಅದು ವಾಪಸ್ಸು ಯೂಸ್ ಮಾಡೋದಿಲ್ಲ ನಾನು, ವೇಸ್ಟ್ ಮಾಡಿಬಿಡ್ತೀನಿ.
ಯೂಸ್ ಮಾಡೋದಿಲ್ಲ ಬೇರೆ ಅಡಿಗೆ ಮಾಡಬೇಕಾದ್ರೆ ಈರುಳ್ಳಿ, ಅದಕ್ಕೆ ಅದನ್ನು ಬಿಸಾಡ್ತೀವಂತ ಅರ್ಧ ಈರುಳ್ಳಿ ತೊಗೊಂಡು ಇವಾಗ ದೋಸೆ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಫಸ್ಟ್ನೇ ದೋಸೆ ಅಂತೂ ಅರ್ಧೋಯ್ತು, ಎಲ್ಲರದ್ದು ಕಾಮನ್ನೇ ಅದು. ಫಸ್ಟ್ನೇ ದೋಸೆ ಅರಿಯುತ್ತೆ, ಎರಡನೇ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿದ್ರಲ್ವ ಇವತ್ತಿನ ವೀಡಿಯೋ ಯಾವ ರೀತಿ ಇತ್ತಂತ. ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಇದು 3ನೇ ದೋಸೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಟಿಫನ್ ಮಾಡೋಣ ಅಂತ